ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇಡೀ ಭಾರತೀಯರ ಹೆಮ್ಮೆಯ ಕ್ಷಣ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಬರೋಬ್ಬರಿ 4 ದಶಕಗಳ ನಂತರದಲ್ಲಿ ಭಾರತೀಯನೊಬ್ಬ ಅಂತರಿಕ್ಷದಲ್ಲಿ ಪದಾರ್ಪಣೆ ಮಾಡಿದ್ದು ಅಲ್ಲದೆ ಬರೋಬ್ಬರಿ 14 ದಿನಗಳ ಕಾಲ ಅನೇಕ ಪ್ರಯೋಗಗಳನ್ನು ಮಾಡ್ತಿದ್ದಾರೆ ಶುಭಾಂಶು ಶುಕ್ಲಾ. ಇವತ್ತು 4:30ಕ್ಕೆ ಸರಿಯಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಶುಕ್ಲಾ ಅವರು ತಲುಪಿದ್ದಾರೆ. ಡಾಕ್ ಆಗಿದೆ ಇಲ್ಲಿಂದ, ಅಂದರೆ ಭೂಮಿಯಿಂದ ಹೊರಟಂತಹ ಡ್ರ್ಯಾಗನ್ ಕ್ಯಾಪ್ಸೂಲ್. ನನ್ನ ಜೊತೆಯಲ್ಲಿ ಈ ಇಡೀ ಪ್ರಕ್ರಿಯೆಯನ್ನು, ಡಾಕಿಂಗ್ ಪ್ರಾಸೆಸ್, ಹಾಗೆ ಅದು ಯಾವ ರೀತಿ ಆಗುತ್ತೆ, ಹಾಗೆ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಭೂಮಿಯಿಂದ ಹೊರಟಂತಹ ಡ್ರ್ಯಾಗನ್ ಕ್ಯಾಪ್ಸೂಲ್ ಎಲ್ಲಿ ಹೋಗಿ ತಲುಪ್ತು, ಅದಾದ ನಂತರದ ಪ್ರಕ್ರಿಯೆಗಳೇನು, ಇದೆಲ್ಲದರ ಬಗ್ಗೆ ವಿವರಣೆಯನ್ನು ನೀಡಲಿಕ್ಕೆ ವಿಜ್ಞಾನಿಯಾದ ಕೃಷ್ಣಮೂರ್ತಿ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಮ್ಮೆಯ ಕ್ಷಣ, ನಾನಾಗಲೇ ಹೇಳಿದಾಗೆ ಡಾಕ್ ಅಂದ್ರೇ ಅನೇಕರಿಗೆ ಗೊತ್ತಿಲ್ಲ. ಡಾಕಿಂಗ್ ಅಂದರೆ ಏನು, ಎಕ್ಸಾಕ್ಟ್ಲಿ ಏನಾಗುತ್ತೆ, ಹೇಗೆ ಹೋಗಿ ತಲುಪಿದ್ರು ಈ ಬಾಹ್ಯಾಕಾಶ ಕೇಂದ್ರಕ್ಕೆ ಶುಭಾಂಶು ಅವರು, ಇದೆಲ್ಲವನ್ನು ವಿವರಿಸ್ಬೋದಾ? ಹೌದು ನೋಡಿ, ನಿನ್ನೆಯಿಂದ ನಾವು ಇವತ್ತವರೆಗೆ ಏನಾಯಿತು ಅಂತ ಸಂಪೂರ್ಣವಾಗಿ ನೋಡೋದಾದರೆ, ನಿನ್ನೆ ದಿವಸ ನಮ್ಮ ಅಸ್ಟ್ರೋನಾಟ್ ಈಗ ಶುಭಾಂಶು ಶುಕ್ಲಾ ಅವರು ಈಗ ಅಫಿಷಿಯಲ್ ಆಗಿ ಅಸ್ಟ್ರೋನಾಟ್ ಆಗಿದ್ದಾರೆ. ಈ ಥರದ್ದು ಒಂದು ಡ್ರ್ಯಾಗನ್ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟಲ್ಲಿ ಕೂತ್ಕೊಂಡು, ಡ್ರ್ಯಾಗನ್ ಅನ್ನೋದು ಮೇಲಿರೋದು ಸ್ಪೇಸ್ ಶಿಪ್, ಇದು ಎಂಟೈರ್ ರಾಕೆಟ್. ಈ ರಾಕೆಟಲ್ಲಿ ಕೂತ್ಕೊಂಡ್ಬಿಟ್ಟು ನಿನ್ನೆ ದಿವಸ ಆರ್ಬಿಟಿಗೆ ಹೋದರು. ಇವತ್ತಿನ ದಿವಸ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಅದೇನಿದೆ ISS ಅಂತಂತೀವಿ, ಅದಕ್ಕೆ ಇವತ್ತು ಸೇರಿ ಅದಕ್ಕೆ ಡಾಕ್ ಆಗಿ ಅದ್ರ ಒಳಗೆ ಸೇರ್ಕೊಂಡಿದ್ದಾರೆ. ಅಂತರಿಕ್ಷದಲ್ಲಿರೋ ಒಂದು ಮನೆಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಹೇಳ್ತೀವಿ. ಡಾಕಿಂಗ್ ಅಂತ ಇಂಗ್ಲೀಷ್ ಟರ್ಮ್ ಇದೆ. ಮನೆ ಬಾಗಿಲು ತೆಗೆಯೋದು, ಮೇನು ಮನೆ ಕದ ತೆಗೆಯೋದನ್ನು ನಾವು ಡಾಕಿಂಗ್. ಮನೆ ಗೇಟ್ ಹತ್ರ ಹೋಗಿ ನಿಂತ್ಕೊಳ್ಳೋದು, ಪೋರ್ಟ್ ಓಪನ್ ಮಾಡೋದು, ಬಾಗಿಲು ತೆಗೆಯೋದು. ಈ ರಾಕೆಟ್ ಏನಿದೆ, ಇದು ಅಮೇರಿಕದ ರಾಕೆಟ್ಟು. ಇದು GSLVಕ್ಕಿಂತ ಸ್ವಲ್ಪ ಪವರ್ಫುಲ್ಲು. ಇದರಲ್ಲಿ 9 ಎಂಜಿನ್ ಇದೆ. ಲಿಕ್ವಿಡ್ ಆಕ್ಸಿಜನ್ನು ಮತ್ತು ಕೆರೋಸಿನಿಂದ ನಡೆಯುವಂಥ ರಾಕೆಟ್ ಇದು. ಈ ರಾಕೆಟಲ್ಲಿ 4 ಜನ ಡ್ರ್ಯಾಗನ್ ಏನು ಹೇಳಿದ್ವಿ, ಡ್ರ್ಯಾಗನ್ ಕ್ಯಾಪ್ಸೂಲು, ಇದರಲ್ಲಿ 4 ಜನ ಕೂತ್ಕೊಂಡ್ಬಿಟ್ಟು ಹೋಗಿದ್ದಾರೆ. ಇದರಲ್ಲಿ ನಮ್ಮ ಶುಭಾಂಶು ಶುಕ್ಲಾ ಅವರು ಕೋ ಪೈಲಟ್ ಆಗಿದ್ದಾರೆ. ಪೆಗ್ಗಿ ವಿಟ್ಸನ್ ಅವರು ಮೇನ್ ಪೈಲಟ್ಟು, ಕಮಾಂಡರ್ ಆದರು, ಕೋ ಪೈಲಟ್ ಆಗಿದ್ದಾರೆ. ಇದ್ರ ಉದ್ದೇಶ ಏನು ಅಂತಂತಂದರೆ, ಮುಂದೆ ನಮ್ಮದೇ ಆದ ಒಂದು ಗಗನಯಾನ ಮತ್ತು ಭಾರತೀಯ ಅಂತರಿಕ್ಷ ಸ್ಟೇಷನ್ ಆಗಬೇಕಾದ್ರೆ, ನಿಲ್ದಾಣ ಆಗಬೇಕಾದ್ರೆ ನಮಗೆ ಆ ಅನುಭವ ಬೇಕಾಗಿದೆ. ಆ ಅನುಭವ ಪಡ್ಕೊಂಡು ಬರೋದಕ್ಕೋಸ್ಕರ ನಾವು ಅವ್ರನ್ನಲ್ಲಿ ಕಳಿಸಿದ್ದೀವಿ. ಈಗ ಅವರು ಈ ಥರದ ಒಂದು ರಾಕೆಟಲ್ಲಿ ಕೂತ್ಕೊಂಡು ಅಂತರಿಕ್ಷಕ್ಕೆ ಹೋಗಿ ಆ ಅನುಭವನ ಪಡ್ಕೊಂಡಿದ್ದಾರೆ. ಈಗ ಅಂತರಿಕ್ಷ ನಿಲ್ದಾಣ, ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಒಳಗೆ ಹೋಗಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಂದು ಸ್ಪೇಸ್ ಸ್ಟೇಷನ್ ಯಾವ ರೀತಿ ಫಂಕ್ಷನ್ ಆಗುತ್ತೆ, ಯಾವ ರೀತಿ ಆಗುತ್ತೆ ಏನಾದ್ರ ಬಗ್ಗೆ ಅನುಭವಗಳನ್ನು ಪಡ್ಕೊಳ್ತಾ ಇದ್ದಾರೆ. ನೀವು ರಾಕೆಟ್ ತೋರಿಸಿದ್ರಿ, ಬಟ್ ಇವಾಗ ನಮ್ಗೆ ISS ಹೆಂಗಿದೆ ಅನ್ನೋದನ್ನ ತೋರಿಸಬಹುದಾ? ಎಕ್ಸಾಕ್ಟ್ಲಿ ಎಲ್ಲಿ ಹೋಗಿ ಡಾಕ್ ಆಯಿತು ಈ ಡ್ರ್ಯಾಗನ್ ಕ್ಯಾಪ್ಸೂಲು, ಆ ಪ್ರಕ್ರಿಯೆ ಬಗ್ಗೆ ವಿವರಿಸಬಹುದಾ? ನೋಡಿ, ಈ ರಾಕೆಟ್ ಈಗ ಸ್ಟೇಜ್ ಸಪ್ರೇಷನ್ ಆಗಿಬಿಟ್ಟು ಈಗ ಇಲ್ಲಿಗೆ ಬಂದಿದೆ. ಇದೇ ರೀತಿ ಈ ಸ್ಟೇಜು ಕೂಡ ಸಪ್ರೇಟ್ ಆಗಿಬಿಟ್ಟು ಡ್ರ್ಯಾಗನ್ ಕ್ಯಾಪ್ಸೂಲ್ ಆಗುತ್ತೆ. ನೋಡಿ, ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅಂತ ಹೇಳ್ಬಿಟ್ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ನೋಡಿದ್ದೀವಿ. ಈ ಸ್ಪೇಸ್ ಸ್ಟೇಷನನ್ನು ಈಗ ಸದ್ಯಕ್ಕೆ 27 ಕಂಟ್ರಿ ಉಪಯೋಗಿಸ್ತಾ ಇದ್ದಾರೆ. ಇದರಲ್ಲಿ ಮೇಜರಾಗಿ 4 ಕಂಟ್ರಿ ಇರೋದು. ಒಂದು ರಷ್ಯಾ, ಒಂದು ಅಮೇರಿಕಾ, ಒಂದು ಜಪಾನು, ಒಂದು ಕೆನಡಾ, ಆಮೇಲೆ ಎಂಟೈರ್ EU ಅಂತ ಹೇಳ್ಬಿಟ್ಟು ಯುನೈಟೆಡ್ ನೇಷನ್ಸ್ ಅವರ ಯುರೋಪಿನ ಎಲ್ಲ ಕಂಟ್ರಿಗಳು ಸೇರ್ಕೊಂಡು ಮಾಡಿರೋದು. ನೀವು ನೋಡ್ಬೋದು, ಸುಮಾರು ಮಿನಿ ಫುಟ್ಬಾಲ್ ಫೀಲ್ಡ್ಸ್ ಥರ ಇರುತ್ತೆ ಇದು. ಎಸ್ಪೆಷಲಿ ದೊಡ್ಡ ಕಾಣೋದು ಸೋಲಾರ್ ಪ್ಯಾನಲ್ಸ್ಗಳು, ಎಲ್ಲ ಸ್ಟೀಲ್ ಟ್ಯೂಬಿಂದ ಆಗಿರೋದು. ಇದು ಹೆಂಗೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂದರೆ, ಒಂದೊಂದೇ ಮಾಡ್ಯೂಲ್ಗಳನ್ನು ತಂದು ಜಾಯಿನ್ ಮಾಡಿರೋದು. ಇದಕ್ಕೆ ಸ್ಪೇಸ್ ಶಟಲ್ ಭಾಳಷ್ಟು ಲಾಂಚಸ್ ಆಯಿತು. ಮತ್ತು ರಷ್ಯಾದ ಪ್ರೋಟಾನ್ ರಾಕೆಟ್ ಅಂತಂದಿದೆ, ಆ ರಾಕೆಟು ಕೂಡ ಯೂಸ್ ಮಾಡಿಬಿಟ್ಟು ಲಾಂಚ್ ಮಾಡಿದ್ದಾರೆ. ಕೆನಡಾದವರು ಅದಕ್ಕೆ ರೋಬೋಟಿಕ್ ಕ್ರೇನನ್ನು ಸಪ್ಲೈ ಮಾಡಿದ್ದಾರೆ. ಇದು ಅಂತರಿಕ್ಷದಲ್ಲಿರುವಂಥ ಮಾನವ ಇರುವಂಥ ಮನೆ. ಈ ಮನೆಯಲ್ಲಿ ನೀವು 365 ಡೇಸ್ ಇರ್ಬೋದು. ಸುಮಾರು 25 ವರ್ಷ ಯಾವಾಗ ಸ್ಟಾರ್ಟ್ ಆಯಿತು ಅವಾಗಿಂದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಒಬ್ಬರಲ್ಲೊಬ್ಬರು ಇದ್ದೇ ಇದ್ದಾರೆ. ಸೊ ಹಾಗಾಗಿ ಆ ಮನುಷ್ಯ ಇರೋಕ್ಕೆ ಬೇಕಾಗುವಂಥ ಪೂರಕವಾದ ಸಂಪೂರ್ಣ ವಾತಾವರಣ ಮಾಡಿದ್ದಾರೆ. ಅಲ್ಲಿ ಎವ್ರಿಡೇ ಒಂದು ಎಕ್ಸ್ಪೆರಿಮೆಂಟ್ ಆಗ್ತಾ ಇರುತ್ತೆ. ಭಾಳಷ್ಟು ದೇಶಗಳು ಎಕ್ಸ್ಪೆರಿಮೆಂಟ್ಸ್ಕೊಂಡು ಮಾಡ್ಕೊಂಡು ಹೋಗಿದ್ದಾರೆ. ಈಗ ನಾವು ಯಾಕೆ ಅಲ್ಲಿಗೆ ಹೋದ್ವಿ ಅಂತಂದರೆ, ಈಗ ಸದ್ಯಕ್ಕೆ ಇಡೀ ಪ್ರಪಂಚದಲ್ಲಿ ಭೂಮಿಲಿರೋದು ಇದೊಂದೇ ಸ್ಪೇಸ್ ಸ್ಟೇಷನ್ನು. ಅದು ಬಿಟ್ಟರೆ ಚೈನಾ ಇದೆ. ಚೈನಾಕ್ಕೆ ನಾವು ಹೋಗೋಕ್ಕಾಗಲ್ಲ, ಅವರಾಗೆ ಮಾಡ್ಕೊಂಡಿದ್ದಾರೆ. ಸೊ ಡೆಮೊಕ್ರಾಟಿಕ್ ಕಂಟ್ರೀಸಲ್ಲಿರುವಂಥ ಈ ಸ್ಟೇಷನ್ನು ಇಲ್ಲಿ ನಮಗೆ ಅನುಕೂಲವಾಗಿ ಕಮರ್ಷಿಯಲ್ ಟರ್ಮ್ಸಲ್ಲಿ ಆಕ್ಸಿಯಮ್ ಅವ್ರು ನಮಗೆ ಆಫರ್ ಮಾಡಿದರು. ಸುಮಾರು 600 ಕೋಟಿ ಖರ್ಚು ಮಾಡಿಬಿಟ್ಟು ನಾವು ಈ ಸ್ಟೇಷನಿಗೆ ಹೋಗಿರೋದು. ಇದಾದ್ರ ಮೇಲೆ ನಾವು ಇನ್ನೊಂದು ನೋಡೋದಾದರೆ,
ನೋಡಿ ಇದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನು. ಇದು ನಿಮ್ಮ ಮೇಲ್ಗಡೆ ಟಾಪ್ ವ್ಯೂನಲ್ಲಿ ನಿಮಗೆ ಈ ಥರ ಕಾಣುತ್ತೆ. ಈಗ ನಾನು ಇದರಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ನಮ್ಮ ಆಸ್ಟ್ರೋನಾಟ್ ಆಗಿರೋ ಶುಭಾಂಶು ಶುಕ್ಲಾ ಅವರು ಎಲ್ಲಿ ಹೋದರು, ಯಾವ ಕಡೆಯಿಂದ, ಯಾವ ಪೋರ್ಟಿಂದ, ಯಾವ ಪೋರ್ಟಿಗೆ ಡಾಕ್ ಮಾಡಿಬಿಟ್ಟು ಎಲ್ಲಿಂದ ಮನೆಗೆ ಹೋದ್ರು ನೀವು ನೋಡ್ಬೋದು. ಈ ಕಡೆ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದಲ್ಲ, ಇವೆಲ್ಲ ರಷ್ಯಾದು, ಇದೆಲ್ಲ ರಷ್ಯಾದು. ಇದೆಷ್ಟು ರಷ್ಯನ್ ಸೆಗ್ಮೆಂಟ್, ಇವೆಲ್ಲ ರಷ್ಯಾ ಇದಲ್ಲ, ಇದು ರಷ್ಯಾದ್ದು. ರಷ್ಯಾದ ಹತ್ರ ಸೋಯೂಸ್ ಅಂತಿದೆ, ಅವ್ರದ್ದೇ ಆದ ನೌಕೆಗಳಿದ್ದಾವೆ. ಇವಿಷ್ಟು ರಷ್ಯನ್ ಪೋರ್ಟ್. ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅಂತ ನಾವು ಹೆಸರು ಕಳ್ಕೊಂಡಿದ್ದೀವಿ. ಏನು ಅಂದರೆ ರಷ್ಯಾದವರು ಕೂಡ ಸ್ಪೇಸಲ್ಲಿ ಭಾಳಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಅಮೇರಿಕಾದವರು ಕೂಡ ಅಷ್ಟೇ ಸಾಧನೆ ಮಾಡಿದ್ದಾರೆ. ಅವರಿಬ್ಬರು ಸೇರ್ಕೊಂಡು ಮತ್ತು ಪ್ರಪಂಚದ ಬೇರೆ ಬೇರೆ ಅಂತರಿಕ್ಷ ಸಂಸ್ಥೆಗಳೆಲ್ಲ ಸೇರ್ಕೊಂಡ್ಬಿಟ್ಟು ಇದನ್ನು ಮಾಡಿರೋದು. ಖರ್ಚು ಕಡಿಮೆ ಆಗುತ್ತೆ ಮತ್ತು ಒಂದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಇರಬೇಕು ಆ ಥರ ಅಂತ. ನಮ್ಮ ಶುಭಾಂಶು ಶುಕ್ಲಾ ಅವರು ಈ ಕಡೆ ಸೈಡ್ ಬಂದಿದ್ದಾರೆ, ಈ ಕಡೆ ಸೈಡಿಗೆ ಬಂದಿದ್ದಾರೆ ನಮ್ಮ ಶುಭಾಂಶು ಶುಕ್ಲಾ ಅವರು. ಇದು ಕಾಣ್ತಿರೋದು ಡ್ರ್ಯಾಗನ್ನು ಸ್ಪೇಸ್ ಕ್ರಾಫ್ಟು. ನೋಡಿ ಇಲ್ಲಿ ಕಾಣ್ತಾ ಇದ್ದಲ್ಲ, ಈ ಅಮೇರಿಕನ್ ಸೈಡ್ ಆಫ್ ದಿ ಸ್ಪೇಸ್ ಸ್ಟೇಷನ್ನು ಹಾರ್ಮನಿ ಸೈಡ್ ಅಂತ ಹೇಳ್ತಾರೆ, ಅಲ್ಲಿಗೆ ಬಂದು ಡಾಕ್ ಆಗಿರೋದು. ಈಗ ತಾವು ಡಾಕಿಂಗ್ ಬಗ್ಗೆ ಕೇಳ್ತಾ ಇದ್ರಿ. ಡಾಕಿಂಗಿಗೆ ಮೊದಲಿಂದನೇ ಒಂದು ಎಸ್ಟಾಬ್ಲಿಷ್ಡ್ ಪ್ರೊಸೀಜರ್ ಇದೆ. ಇದು ಅಮೇರಿಕನ್ ಡಾಕಿಂಗ್ ಪೋರ್ಟ್ ಅಂತಾರೆ. ಆ ಕಡೆ ಸೈಡ್ ಇರೋದು ಇದು ರಷ್ಯನ್ ಡಾಕಿಂಗ್ ಪೋರ್ಟ್. ಡಾಕಿಂಗ್ ಪೋರ್ಟಲ್ಲೇ ಬದಲಾವಣೆ ಇದೆ ಅಂತಂತಂದರೆ, ಅವರು ಸುಮಾರು 30 ವರ್ಷ 40 ವರ್ಷ ಅವ್ರ ಟೆಕ್ನಾಲಜಿ ಮಾಡ್ಕೊಂಡು ಮಾಡಿರೋಂಥ ಅವ್ರ ಪೋರ್ಟ್ಗಳು. ಅಮೇರಿಕಾದವರು ಅವರು ಅಪೋಲೋ ಏರೋದಿಂದ ಮಾಡ್ಕೊಂಡು ಬಂದಿರೋ ಒಂದು ಪೋರ್ಟು. ಸೊ ಇಲ್ಲಿ ಮಾಡ್ಕೊಂಡ್ಬಂದಿದ್ದಾರೆ. ಈ ಪೋರ್ಟ್ ಏನಿರುತ್ತೆ ಅಂದರೆ ಸಾಫ್ಟು ಮತ್ತು ಹಾರ್ಡ್ ಟಚ್ ಆಗಬೇಕು. ಸಾಫ್ಟ್ ಟಚ್ ಅಂತಂತಂದರೆ, ಈಗ 200 ಕಿಲೋಮೀಟ್ರ್ ಇದೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ, 400 ಕಿಲೋಮೀಟ್ರ್ ಇದೆ. ಸೊ ಆ ಸರ್ಕ್ಯುಲರ್ ಪಾತಲ್ಲಿ ಓಡಿಸ್ಕೊಂಡು ಅದನ್ನು ಕ್ಯಾಚ್ ಮಾಡ್ಕೊಂಡು ಹಿಂದ್ಗಡೆಯಿಂದ ಬಂದುಬಿಟ್ಟು ಕೊನೆಗೆ ಇಲ್ಲಿಗೆ ಬಂದಾಗ ಈ ಏನು ಪೋರ್ಟ್ ಇದೆ, ಈ ಪೋರ್ಟ್ ಅಂತಂದರೆ ಒಂದು ರಂಧ್ರ. ಈ ಪೋರ್ಟಿಗೆ ನಮ್ಮ ಏನು ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಇದೆ ನಿಧಾನ ಬಂದು ಕೊನೆಗೆ 1 ಮೀಟ್ರು ಸಮೀಪದ ಹತ್ರ ಬಂದುಬಿಟ್ಟು ನಿಧಾನಾಗಿ ಇಂಚಿಂಚು ಸೆಂಟಿಮೀಟ್ರ್ ಬಂದುಬಿಟ್ಟು ಅದು ಕರೆಕ್ಟಾಗಿ ಹೇಗೆ ಒಂದು ನಟ್ಟು ಬೋಲ್ಟು ಟೈಟ್ ಮಾಡ್ತಾರಲ್ಲ, ಇಲ್ಲಿ ಈ ಪೋರ್ಷನ್ನು ಇಲ್ಲಿ ಬಂದು ನಿಂತಿದೆ. ಇಲ್ಲಿ ಮತ್ತೊಂದು ಆ ಥರದ್ದು ಅಂತಾರಾಷ್ಟ್ರೀಯ ಹೌದು ಅಂತರಿಕ್ಷ ನಿಲ್ದಾಣದಲ್ಲಿ ISS ಅಲ್ಲಿ ಟೋಟಲ್ 8 ಪೋರ್ಟ್ ಇದೆ. ರಷ್ಯಾ ಸೈಡ್ 4 ಮತ್ತು ಅಮೇರಿಕನ್ ಸೈಡ್ 4. ಸೊ 4+4 8 ಇದೆ. ಈ ಪೋರ್ಟ್ಸ್ಗಳನ್ನ ಮತ್ತೆ ನಾವು ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಒಂದು ಕಾರ್ಗೋ ಪೋರ್ಟನ್ನು ಮಾಡ್ಕೊಂಡಿದ್ದೀವಿ, ಕಾರ್ಗೋ ಲಾರಿಗಳು ಬಂದ ಸಾಮಾನುಗಳನ್ನು ತೊಗೊಂಡು ಹೋಗೋದು. ಮತ್ತು ಮ್ಯಾಂಡ್ ಪೋರ್ಟ್ಸಲ್ಲಿ ಮನುಷ್ಯ ಹೋಗ್ಬೋದು. ಕಾರ್ಗೋದಲ್ಲಿ ಆದಷ್ಟು ಕಾರ್ಗೋಗಳನ್ನು ಮನುಷ್ಯ ಹೋಗುವಂಥ ವ್ಯವಸ್ಥೆ ಇರೋದಿಲ್ಲ. ಸೊ ಈ ಪೋರ್ಟಿಗೆ ನಿಧಾನ ಇಂಚಿಂಚು ಬಂದುಬಿಟ್ಟು ಸಣ್ಣದಾಗಿ ಟಚ್ ಮಾಡ್ತಾರೆ ಫಸ್ಟ್. ಅದನ್ನು ಸಾಫ್ಟ್ ಕ್ಯಾಪ್ಚರ್ ಅಂತಾರೆ. ಆ ಸಾಫ್ಟ್ ಕ್ಯಾಪ್ಚರ್ ಮಾಡಿದಾಗ ಅದರಲ್ಲಿ ಅವ್ರಿಗೆ ಐಡಿಯಾ ಬರುತ್ತೆ ಎಲ್ಲ ರೀತಿ ಅಲೈನ್ಮೆಂಟ್ ಆಗಿದೆ, X, Y, Z ಆ್ಯಕ್ಸಸ್ ಎಲ್ಲ ಆ್ಯಕ್ಸಸ್ಸಲ್ಲೂ ಕೂಡ ಪಕ್ಕ ಅಲೈನ್ಮೆಂಟ್ ಆಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದು ಟೆಸ್ಟ್ ಮಾಡೋದ್ರ ಮೇಲೆ ಆಮೇಲೆ ಹಾರ್ಡ್ ಲ್ಯಾಚ್ ಮಾಡ್ತಾರೆ. ಹಾರ್ಡ್ ಲ್ಯಾಚ್ ಮಾಡ್ತು ಅಂತಂತಂದರೆ ನೆಕ್ಸ್ಟ್ ಸ್ಟೆಪ್ಪು ಸಣ್ಣದಾಗಿ ಗೇಟ್ ತೆಗೆಯೋಕ್ಕೆ ಅಲ್ಲಾಡಿಸೋದು, ಆಮೇಲೆ ಗೇಟನ್ನು ಫುಲ್ಲು ಓಪನ್ ಮಾಡೋದು. ಆ ರೀತಿ ಒಂದು ಹಾರ್ಡ್ ಟಚ್ ಮಾಡಿ ಆಗ ಹಾರ್ಡಾಗಿ ಲಾಕ್ ಆಗುತ್ತೆ. ಆ ಲಾಕ್ ಆದ್ರ ಮೇಲೆ ಪವರ್ ಕನೆಕ್ಷನ್ ಆಗಿರ್ಬೋದು ಅಥವಾ ಪ್ರೆಷರ್ ಬ್ಯಾಲೆನ್ಸು, ಅಟ್ಮಾಸ್ಫಿಯರಿಕ್ ಪ್ರೆಷರ್. ಯಾಕೆಂತಂದರೆ ಇದು ಎಲ್ಲವೂ ಪ್ರೆಷರ್ ಡಿವೈಸು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನು ಕೂಡ ಒಂದು ಪ್ರೆಷರ್ ಡಿವೈಸ್. ಅಲ್ಲಿ ಹೊರಗಡೆ ವ್ಯಾಕ್ಯೂಮ್ ಇದೆ, ಒಳಗಡೆ ಮನುಷ್ಯ ಬ್ರೀತ್ ಮಾಡುವಂಥ ಆಕ್ಸಿಜನ್ನು ಮತ್ತು ಒಂದು ವಾತಾವರಣ ಅಟ್ಮಾಸ್ಫಿಯರ್ ಇದೆ. ಡ್ರ್ಯಾಗನ್ ಕ್ಯಾಪ್ಸೂಲು ಅಷ್ಟೇ, ಹೊರಗಡೆ ವ್ಯಾಕ್ಯೂಮ್ ಇದೆ, ಬಟ್ ಆದರೆ ಅಲ್ಲಿ ಮನುಷ್ಯ ಮಾತಾಡ್ಬೋದು. 1 ಅಟ್ಮಾಸ್ಫಿಯರ್ ಪ್ರೆಷರಲ್ಲಿ ಆಕ್ಸಿಜನ್ನು ನೈಟ್ರೋಜನ್ ಎಲ್ಲ ಸಪ್ಲೈ ಇರುತ್ತೆ. ಅದನ್ನೆಲ್ಲ ಒಂಚೂರೆಲ್ಲ ಚೆಕ್ ಮಾಡಿ ಕೊನೆಗೆ ಏರ್ ಲಾಕ್ ಏನಿದೆ, ಆ ಏರ್ ಲಾಕ್ ಅಂತಂತಂದರೆ ಫೈನಲ್ ಡೋರ್, ಮೇನ್ ಡೋರ್, ಅದನ್ನು ಓಪನ್ ಮಾಡಿದರೆ ಆಗ ನಿಮಗೆ ಈ ಏನಿದೆ ಡ್ರ್ಯಾಗನ್ ಕ್ಯಾಪ್ಸೂಲಲ್ಲಿರೋ ಪ್ರಯಾಣಿಕರು, ಅಂತರಿಕ್ಷ ಪ್ರಯಾಣಿಕರು, ಅಸ್ಟ್ರೋನಾಟ್ಸ್ ಅಂತೀವಿ, ನಮ್ದೀಗ ವ್ಯೋಮನಾಟ್ಸ್ ಅಂತೇಳಿ ನಮ್ಮ ಇಂಡಿಯನ್ ಟರ್ಮು, ಕಾಸ್ಮೋನಾಟ್ಸ್ ಅಂತ ಹೇಳ್ಬಿಟ್ಟು ರಷ್ಯಾದವ್ರದ್ದು. ಸೊ ಅವರು ಒಳಗೆ ಹೋಗ್ಬೋದು. ಇಲ್ಲಿಂದ ಒಳಗೆ ಹೋಗ್ತಾರೆ. ಇದು ಒಳಗೆ ಹೋಗ್ತಾರೆ. ಇದು ಅಮೇರಿಕನ್ ಸೆಗ್ಮೆಂಟು. ಆದರೆ ಒಂದ್ಸಲ 14 ದಿನದ ಎಕ್ಸ್ಪೆರಿಮೆಂಟ್ ಎಲ್ಲವೂ ಕೂಡ ಇಲ್ಲಿ ನಡೀತಾ ಒಳಗೆ ನಡೆದುಕೊಂಡು ಹೋಗುತ್ತೆ. ರಷ್ಯನ್ ಸೈಡು ಅಮೇರಿಕನ್ ಸೈಡ್ ಅಂತ ಇದ್ರೂ ಕೂಡ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಒಂದೇ ಮನೆ. ಆದರೆ ಸ್ವಲ್ಪ ಭಾಗ ಡಾಕಿಂಗ್ ಪೋರ್ಟ್ ಮಾತ್ರ ಸಪ್ರೇಟ್ ಇದೆ. ಯಾಕೆಂತಂದರೆ ಅರ್ಧ ಭಾಗನ ಇವ್ರು ಕಟ್ಟಿದ್ದಾರೆ, ಅರ್ಧ ಭಾಗನ ಅವ್ರು ಕಟ್ಟಿದ್ದಾರೆ. ಈ ಕಡೆ ಅಮೇರಿಕನ್ ಫ್ಲಾಗ್ ಇರುತ್ತೆ, ಆ ಕಡೆ ರಷ್ಯನ್ ಫ್ಲಾಗ್ ಇರುತ್ತೆ, ಬಟ್ ಎಲ್ಲದೂ ಒಂದೇ.
ಪವರ್ ಸಿಸ್ಟಮ್ಸು ಅದು ಇದು ಏನಿದೆ ಎಲ್ಲದು ಒಂದೇ. ಮತ್ತೊಂದು ಕುತೂಹಲ ಏನು ಬರುತ್ತೆ ಅಂದರೆ ಈಗ ಡ್ರ್ಯಾಗನ್ ಕ್ಯಾಪ್ಸೂಲ್ ಹೋಗಿ ಡಾಕ್ ಆಗಿದೆ, 14 ದಿನ ಶುಭಾಂಶು ಅವರು ಇರ್ತಾರೆ ಹೌದು. ಸ್ಪೇಸ್ ಸ್ಟೇಷನಲ್ಲಿ. ಬಟ್ ವಾಪಸ್ ಹೆಂಗೆ ಬರ್ತಾರೆ? ಇದೇ ಕ್ಯಾಪ್ಸೂಲಲ್ಲಿ ಇದರಲ್ಲಿ ಬರ್ತಾರಾ? ಈಗ ಆಕ್ಸಿಯಮ್ ಪ್ರಕಾರ ಇದೇ ಕ್ಯಾಪ್ಸೂಲಲ್ಲಿ ವಾಪಸ್ ಬರ್ತಾರೆ. ಈಗ ಏನಾಗುತ್ತೆ ಅಂತಂದರೆ ಇದೇನಿದೆ ಈ ದೊಡ್ಡದು ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಏನಿದೆ ಇದು ಸಪ್ರೇಟ್ ಆಗುತ್ತೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಂದ ಸಪ್ರೇಟ್ ಆಗುತ್ತೆ. ನೀವೇನು ಕ್ಯಾಪ್ಚರ್ ಅಂತಂದ್ರಲ್ಲ, ಅದೇ ಡಾಕಿಂಗ್ ಮಾಡ್ಕೊಂಡೆ ಕ್ಯಾಪ್ಚರ್ ಅಂತ, ಅದೇ ರೀತಿ ಸಪ್ರೇಷನ್ನು ಅದು ಅಷ್ಟೇ ಕಾಂಪ್ಲೆಕ್ಸ್ ಆಗುತ್ತೆ. ಯಾಕೆ ವಾಪಸ್ ಬರ್ಬೇಕಾರೆ, ಯಾಕೆಂತಂದರೆ ಹೊರಗೆ ಬಂದಾಗ ಮತ್ತು ಅದು ಯಾವ್ದಾದ್ರು RCSಗಳು ಆನ್ ಆಗಿಬಿಟ್ಟು ಮತ್ತೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಡಿಕ್ಕಿ ಹೊಡಿಬಾರ್ದು. ಯಾಕೆಂದ್ರೆ ಎರಡು ಕಾನ್ಸ್ಟೆಂಟ್ ಮೂವ್ಮೆಂಟ್ ಅಲ್ಲಿ ಇರುತ್ತೆ. ಎಲ್ಲರೂ ಬೀಳ್ತಿರೋರೆ ಅಂತರಿಕ್ಷದಲ್ಲಿ, ಎಲ್ಲರೂ ಬೀಳೋರು, ಯಾರು ಸ್ಟೇಬಲ್ ಆಗಿರಲ್ಲ. ಅದನ್ನು ಪ್ರೋಸೆಸ್ ವಾಟ್ ವಿ ಕಾಲ್ ಇಸ್ ಆರ್ಬಿಟಿಂಗ್. ಬೀಳೋದನ್ನೇ ಆರ್ಬಿಟ್ ಅಂತ ಹೇಳ್ತಾರೆ. 7.8 km/s ಬೀಳ್ತಾ ಇದ್ದಾರೆ ಕಂಟಿನ್ಯೂಸ್. ನಾವು ಅರ್ಥಲ್ಲಿ ನೋಡಿದ್ರೆ ಏನಪ್ಪ ಬೀಳ್ತಾ ಇದೆಯಾ ಅಂತ ಅನ್ಬೇಕು. ನಾವು ಅದನ್ನು ಆರ್ಬಿಟಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಸೊ ಈಗ ಯಾಕೆ ಡಾಕಿಂಗ್ ಮಾಡಬೇಕಾದ್ರೆ ಯಾಕೆ ಇಂಚಿಂಚು ಈಗ ಹೋಗಬೇಕಾದ್ರೆ ಈಗ ಹೇಳಿ 28,000 km ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವಿ. ನಾವು 28,000 km ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ. ಯಾರೋ ಶುಭಾಂಶು ಶುಕ್ಲ ಅವರು ಕೂತ್ಕೊಂಡ್ಬಿಟ್ಟು ಅಂತಾರಾಷ್ಟ್ರೀಯ ನಿಲ್ದಾಣ ಕೂಡ 28,000 km ಹೋಗ್ತಾ ಇರ್ತೀವಿ. ಸೊ ಆಗ ಪಕ್ಕ ನಿಂತಾಗ ನಾನು ನಿಂತಿದ್ದೀನಿ, ನೀವು ನಿಂತಿದ್ದೀನಿ ಅನ್ನಂಗೆ ಅನ್ಸುತ್ತೆ. ಅದಾದ್ರ ಮೇಲೆ ಇಂಚಿಂಚು ಸ್ಪೀಡಲ್ಲಿ ಯಾಕೆ ಹೋಗ್ತೀವಿ ಅಂತಂತಂದರೆ ಇದಕ್ಕೆ ಡಿಕ್ಕಿ ಹೊಡಿಬಾರ್ದು ಅಂತ. ಡಿಕ್ಕಿ ಹೊಡೆದ್ರೆ ಭಾಳಷ್ಟು ತೊಂದರೆಗಳಾಗ್ತವೆ. ಒಳಗಿನಲ್ಲಿರ್ತಾರೆ, ಆಮೇಲೆ ಸ್ಪೇಸ್ ಸ್ಟೇಷನ್ಗೆ ಡ್ಯಾಮೇಜ್ ಆಗುತ್ತೆ, ಆಮೇಲೆ ಆರ್ಬಿಟಲ್ ಇರೋದ್ರಿಂದ ಅದನ್ನು ರಿಪೇರಿ ಮಾಡೋಕ್ಕಾಗಲ್ಲ. ವಾಪಸ್ ಬರಬೇಕಾದ್ರೆ ಇಲ್ಲಿಂದ ಡಿಟ್ಯಾಚ್ ಆಗ್ತಾರೆ. ಡಿಟ್ಯಾಚ್ ಆದ್ರ ಮೇಲೆ ಅವರು ನಿಧಾನ ಹೇಗೆ ಒಂದೊಂದು ಇಂಚಿಂಚು ಅಂತ ಹತ್ತತ್ರ ಹೋದ್ರಲ್ಲ, ಇಂಚಿಂಚು ಅಂತ ದೂರ ಹೋಗ್ತಾರೆ. ಸೇಫ್ ಡಿಸ್ಟೆನ್ಸ್ ಬಂದ ಮೇಲೆ RCS ಆನ್ ಮಾಡ್ಕೊಂಡ್ಬಿಟ್ಟು ಆರ್ಬಿಟನ್ನು ಚೇಂಜ್ ಮಾಡಿಕೊಂಡು ಮತ್ತೆ ವಾಪಸ್ಸು ಭೂಮಿ ಕಡೆ ಪ್ರಯಾಣ ಮಾಡ್ತಾರೆ. ದಟ್ಸ್ ಎ ಲಾಂಗ್ ಪ್ರೋಸೆಸ್. ಅದು ಅಷ್ಟೇ ಚಾಲೆಂಜಿಂಗ್. ಅದು ರೀಎಂಟ್ರಿ ಅಂತ ಅಂತೀವಿ, ಬೆಲಿಸ್ಟಿಕ್ ರೀಎಂಟ್ರಿ ಅಂತ ಅಂತೀವಿ. ಆಗ ಬರಬೇಕಾದ್ರೆ ತುಂಬಾ ಹೀಟ್ ಆಗುತ್ತೆ. ಆಮೇಲೆ ಆ ವೆಹಿಕಲ್ಲು ಸ್ಟೇಬಲ್ ಆಗಿರಬೇಕು, ಪಲ್ಟಿ ಹೊಡೆಯೋದು, ತಿರುಗೋದು, ಅನ್ಇಂಟೆಂಟ್ ಆಸಿಲೇಷನ್ಸ್ಗಳು ಅದೆಲ್ಲ ನಾವು ಸುನೀತಾ ವಿಲಿಯಮ್ಸ್ ಅವರು ವಾಪಸ್ ಬಂದಾಗ ಗಮನಿಸಿದ್ವಿ ಸೇಮ್ ಪ್ರೋಸೆಸ್. ಎಲ್ಲ ಪ್ರೋಸೆಸ್ಸು ಒಂದೇನು ಅಂತಂತಂದರೆ ನಾವು ಕಾರ್ ಓಡಿಸ್ಕೊಂಡು ಹೋಗ್ತೀವಿ, ಕಾರ್ ಓಡಿಸ್ಕೊಂಡು ಮನೆಗೆ ಬರ್ತೀವಿ, ಅಷ್ಟು ಚಾಲೆಂಜಿಂಗ್ ಆಗಿರಲ್ಲ. ಇದು 100 ಸಲ ಸ್ಪೇಸಿಗೆ ಹೋದ್ರು 101ನೇ ಸಲ ಸ್ಪೇಸಿಗೆ ಹೋಗೋದು ಅಷ್ಟೇ ಚಾಲೆಂಜ್ ಇದೆ. 101ನೇ ಸಲ ಸ್ಪೇಸಿಂದ ವಾಪಸ್ ಅರ್ತಿಗೆ ಬರೋದು ಅಷ್ಟೇ ಚಾಲೆಂಜ್ ಇದೆ. ಬಿಕಾಸ್ ಇಟ್ಸ್ ಆಲ್ ಸ್ಪೇಸ್ ಟೆಕ್ನಾಲಜಿ ಆ್ಯಂಡ್ ಇಟ್ ಹ್ಯಾಪನ್ಸ್ ವೆರಿ ಫಾಸ್ಟ್. ಬಟ್ ಈಗ ಸದ್ಯಕ್ಕೆ ಒಂದು ಹಂತ ಅಂತೂ ಅತ್ಯಂತ ಯಶಸ್ವಿಯಾಗಿದೆ. ಡಾಕ್ ಆಗಿದೆ, ಒಳಗೆ ಎಂಟರ್ ಆಗಿದ್ದಾರೆ. 14 ದಿನ ಅಷ್ಟೇ. ಹೀಗೆ ಯಶಸ್ವಿ ಆಯಿತು, ಹಾಗೇನೆ ಯಶಸ್ವಿ ಆಗಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ಬೋದು. ಹಾಗೇನೆ ಯಶಸ್ವಿಯಾಗಿ ವಾಪಸ್ ಬರಲಿ ಅಂತ 100%. ಯಾಕೆ ಅಂತಂದರೆ ಇವೆಲ್ಲ ತುಂಬ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಟೆಕ್ನಾಲಜಿ ಆಗಿರೋದ್ರಿಂದ 100% ಆಗುತ್ತೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಶುಭಾಂಶು ಅವರು ಹೇಗೆ ಹೋದರು, ಎಲ್ಲಿರ್ತಾರೆ, ಎಕ್ಸಾಕ್ಟ್ಲಿ ಹೇಗಿದೆ ಸ್ಪೇಸ್ ಸ್ಟೇಷನ್ ಅನ್ನೋದನ್ನು ವಿವರಿಸಿದ್ರಿ. ಧನ್ಯವಾದ. ಸೊ ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.